ಸೀತಾ ಆಸ್ಪತ್ರೆಯಿಂದ ನೇರವಾಗಿ ಮನೆಗ್ ಬಂದು ತನ್ನ ರೂಮಿಗೆ ಹೋಗಿ ಬೆಡ್ ಮೇಲೆ ಕೂತು ರಾಮ್ ಜೊತೆಗಿನ ತನ್ನ ಪರಿಚಯವನ್ನ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ಅವಳ ಕಣ್ಣಿನಿಂದ ಕಣ್ಣೀರು ಬರ್ತಾಲೇ ಇರುತ್ತೆ. ಮನಸ್ಸು ತುಂಬಾ ಭಾರವಾಗಿರುತ್ತೆ. ತುಂಬಾ ಹೊತ್ತಿನವರೆಗೂ ಹಾಗೆ ಅಳ್ತಾನೆ ಇರ್ತಾಳೆ. ಹಾಗೆ ತನಗೆ ತಿಳಿಯದೆ ನಿದ್ರೆಗೆ ಜಾರ್ತಾಳೆ. ಅಷ್ಟ್ರಲ್ಲಿ ಧೀರಜ್ ಮನೆಗ್ ಬಂದು ತನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಸೀತಾ ರೂಮ್ ಕಡೆಗೆ ನೋಡ್ತಾನೆ. ಸೀತಾ ಮಲಗಿರೋದನ್ನ ನೋಡಿ ಮನಸ್ಸಲ್ಲೇ ಅಕ್ಕಂಗೆ ಏನಾಯ್ತು, ಈ ಟೈಮಲ್ಲಿ ಮಲಗಿದಾಳೆ, ಸಾಮಾನ್ಯವಾಗಿ ಸಂಜೆ ಟೈಮಲ್ಲಿ ಅವಳು ಮಲ್ಗೋದಿಲ್ವಲ್ಲ, ಆದ್ರೆ ಇವತ್ ಏನಾಯ್ತು ಅಂತ ಆಲೋಚಿಸ್ತಾ ಸೀತಾ ರೂಮಿಗೆ ಹೋಗ್ತಾನೆ. ಸೀತಾ ಮುಖವನ್ನ ನೋಡಿದ ಕೂಡ್ಲೆ ಅರ್ಥ ಆಗತ್ತೆ ಧೀರಜ್ಗೆ ಅವಳು ತುಂಬಾ ಅತ್ತಿದಾಳೆ ಅಂತ. ಹಾಗೆ ಅವಳ ಕೆನ್ನೆಗಳ ಮೇಲೆ ಇರೋ ಕಣ್ಣೀರನ್ನ ನೋಡಿ ಧೀರಜ್ಗೆ ತುಂಬಾನೇ ಸಂಕಟ ಆಗತ್ತೆ. ಹಾಗೆ ತುಂಬಾ ದುಃಖ ಕೂಡ ಆಗತ್ತೆ. ಬೆಡ್ ಪಕ್ಕದಲ್ಲಿ ಕೂತು ಸೀತಾ ತಲೆಯನ್ನ ಮೃದುವಾಗಿ ಸವರಿ ಸೀತಾಳನ್ನ ಎಬ್ಬಿಸ್ತಾನೆ. ಧೀರಜ್ ಸ್ಪರ್ಶಕ್ಕೆ ಎಚ್ಚರವಾದ ಸೀತಾ ಭಾರವಾದ ಕಣ್ಣು ತೆರೆದು ನೋಡ್ತಾಳೆ. ಆದ್ರೆ ತುಂಬಾ ಹತ್ತಿರೋದ್ರಿಂದ ತಲೆ ತುಂಬಾ ಭಾರ ಅನ್ಸತ್ತೆ. ಆದ್ರೂ ಹೇಗೋ ಮಾಡಿ ಎದ್ದು ಕೂರ್ತಾಳೆ. ಧೀರಜ್ ದುಃಖದಿಂದ ಏನಾಯ್ತು ಅಕ್ಕ, ಯಾಕೆ ಹೀಗಿದೀಯಾ, ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ಸೀತಾ, ಅಯ್ಯೋ ಇಲ್ಲ ಕಣೋ, ನಾನ್ ಯಾಕೆ ಅಳ್ತೀನಿ, ನನ್ಗೇನು ಆಗಿಲ್ಲ ಧೀರಜ್, ಯಾಕೆ ಹೀಗೆ ದುಃಖ ಪಡ್ತಿದೀಯ ನೀನು ಅಂತ ಧೀರಜ್ ತಲೆಯನ್ನ ನೇವರಿಸಿ ಕೇಳ್ತಾಳೆ. ಆಗ ಧೀರಜ್, ಪ್ಲೀಸ್ ಅಕ್ಕ ನಿಜ ಹೇಳು, ಏನಾಯ್ತು, ನನ್ ಬಳಿ ಕೂಡ ಗುಟ್ ಮಾಡೋಕೆ ನೋಡ್ತೀಯಾ, ಪ್ಲೀಸ್ ಹೇಳು ಅಕ್ಕ ಅಂತ ಪರಿಪರಿಯಾಗಿ ಕೇಳ್ಕೊಳ್ತಾನೆ. ಆಗ ಸೀತಾ, ಧೀರಜ್ ಪ್ಲೀಸ್ ಹೀಗೆಲ್ಲ ಹೇಳ್ಬೇಡ, ನಿಜವಾಗಿಯೂ ಏನೂ ಆಗಿಲ್ಲ, ಸ್ವಲ್ಪ ತಲೆನೋವಿತ್ತು ಅಷ್ಟೇ, ಅದಕ್ಕೆ ಮಲ್ಗಿದ್ದೆ ಅಂತಾಳೆ ಸೀತಾ. ಆಗ ಧೀರಜ್ ಸೀತಾಳ ಕೈ ಹಿಡಿದು, ನೋಡು ಅಕ್ಕ, ನಿನಗೆ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನಿನ್ ತಮ್ಮ ಇದ್ದೇ ಇರ್ತಾನೆ ಅಂತ ನೆನ್ಪು ಮಾಡ್ಕೋ, ಆದ್ರೆ ನಿನ್ನಲ್ಲಿಯೇ ಕೊರಗ್ಬೇಡ ಸರಿನಾ ಎಂದು ತುಂಬಾ ಪ್ರೀತಿಯಿಂದ ಹೇಳ್ತಾನೆ. ಆಗ ಸೀತಾ ಧೀರಜ್ನ ಕಣ್ಣೀರು ಒರೆಸ್ತಾ, ಸರಿ, ನಾನು ನೀನು ಇಬ್ರು ಬೇಜಾರಾಗೋ ಹಾಗಿಲ್ಲ, ನಾನ್ ತುಂಬಾ ಚೆನ್ನಾಗಿದ್ದೀನಿ ಅಂತ ಮತ್ತೊಮ್ಮೆ ಹೇಳ್ತಾಳೆ. ಆಗ ಧೀರಜ್, ಸರಿ ಅಕ್ಕ, ನೀನು ಹೋಗಿ ಫ್ರೆಶ್ ಅಪ್ ಆಗಿ ಬಾ, ನಾವಿಬ್ರು ಕೂಡ ಹೊರಗಡೆಗೆ ಹೋಗೋಣ ಅಂತಾನೆ. ಆಗ ಸೀತಾ, ಇಲ್ಲ ನಾನು ಎಲ್ಗೂ ಬರಲ್ಲ ಪ್ಲೀಸ್ ಕಣೋ ಅಂತಾಳೆ. ಆಗ ಧೀರಜ್, ಅದೆಲ್ಲ ಆಗಲ್ಲ, ನೀನು ಬರ್ಲೇಬೇಕಷ್ಟೇ, ನಾವು ಹೊರಗಡೆ ಹೋಗ್ಲೇಬೇಕು ಅಂತ ಸೀತಾಳನ್ನ ಬಲವಂತವಾಗಿ ಎಪ್ಸಿ ವಾಶ್ರೂಮ್ಗೆ ಕಳಿಸ್ತಾನೆ. ಇತ್ತ ವಾಶ್ರೂಮ್ಗೆ ಬಂದ ಸೀತಾ ಧೀರಜ್ ಮುಂದೆ ಇಷ್ಟು ಹೊತ್ತು ತಡೆ ಹಿಡಿದಿದ್ದ ಕಣ್ಣೀರನ್ನ ಈಗ ಹೊರ ಹಾಕ್ತಾಳೆ. ಧೀರಜ್ ಕರೆಯೋ ತನಕ ಫ್ರೆಶ್ ಆಗಿ ಬಂದು ಹೊರಗಡೆ ಬರ್ತಾಳೆ. ಧೀರಜ್ ತನ್ನ ತಾಯಿಗೆ ತಿಳಿಸಿ ಸೀತಾಳನ್ನ ಅವಳಿಷ್ಟದ ಸೀತಾರಾಮನ ಗುಡಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತನಕ ತುಂಬಾ ಬೇಸರದಿಂದ ಇದ್ದ ಸೀತಾಗೆ ಆ ಕೋದಂಡ ರಾಮನನ್ನ ನೋಡಿದಾಗ ಸ್ವಲ್ಪ ಸಮಾಧಾನ ಆಗತ್ತೆ. ತನ್ನ ರಾಮನನ್ನ ಕಣ್ತುಂಬಿಸ್ಕೊಂಡು ನೋಡ್ತಾ ಇರ್ತಾಳೆ. ಅವಳ ಮನಸ್ಸಿನ ಭಾರ ಎಲ್ಲವೂ ದೂರ ಆಗತ್ತೆ. ಆ ರಾಮನನ್ನೇ ನೋಡ್ತಾ ಕುಳಿತುಕೊಳ್ತಾಳೆ. ಸೀತಾಳನ್ನ ಗಮನಿಸಿದ ಧೀರಜ್ ಅಕ್ಕನನ್ನ ಇಲ್ಲಿ ಕರ್ಕೊಂಡ್ ಬಂದು ತುಂಬಾ ಒಳ್ಳೆ ಕೆಲಸವನ್ನೇ ಮಾಡ್ದೆ ಅಂತ ಅವನ ಮನಸ್ಸಿಗೂ ಸಮಾಧಾನ ಅನ್ಸತ್ತೆ. ಮನಸ್ಸಲ್ಲೇ ಆ ರಾಮನಿಗೆ ಧನ್ಯವಾದ ಹೇಳ್ತಾನೆ. ನಂತರ ಧೀರಜ್ ಸೀತಾಳನ್ನ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿದ್ರೂ ಕೂಡ ಸೀತಾ ಮಾತ್ರ ರಾಮ್ ಬಗ್ಗೆಯೇ ಯೋಚಿಸ್ತಲೇ ಇರ್ತಾಳೆ. ಅವನ ಮನಸ್ಸಿನಲ್ಲಿ ಏನಿದೆಯೋ ಅನ್ನೋದು ತಿಳಿದೆ ತನ್ನ ಭಾವನೆಗಳೊಂದಿಗೆ ತಾನೇ ಪ್ರಶ್ನಿಸ್ತಾ ಇರ್ತಾಳೆ ಸೀತಾ. ಧೀರಜ್ಗೆ ಸೀತಾ ಯೋಚನೆಗಳಲ್ಲಿ ಮುಳುಗಿದಂತೆ ಕಾಣಿಸಿ, ಅಕ್ಕ ಏನ್ ಯೋಚಿಸ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ಸೀತಾ ತಕ್ಷಣವೇ ಜಾಗೃತಳಾಗಿ, ಏನೂ ಇಲ್ಲ ಧೀರಜ್, ಆ ಅಮ್ಮನ್ಗೋಸ್ಕರ ಯಾವ ಫ್ಲೇವರ್ ಐಸ್ ಕ್ರೀಮ್ ತಗೊಂಡು ಹೋಗೋದು ಅನ್ನೋದನ್ನ ಯೋಚಿಸ್ತಾ ಇದ್ದೆ ಅಂತ ಉತ್ತರಿಸ್ತಾಳೆ. ಆಗ ಧೀರಜ್ ಸಣ್ಣಗೆ ನಗ್ತಾ, ಅಕ್ಕ ನಿಂಗ್ ಸುಳ್ಳು ಹೇಳೋಕೋ ಬರೋದಿಲ್ಲ, ಸುಮ್ನೆ ಯಾಕೆ ಟ್ರೈ ಮಾಡ್ತೀಯಾ, ಸಿಕ್ಕಾಕೊಂಡ್ ಬಿಡ್ತೀಯಾ ಅಂತ ಹೇಳ್ತಾನೆ. ಆಗ ಸೀತಾ ಅವನ ಮಾತುಗಳಿಗೆ ಮುಖವನ್ನ ಪೆಚ್ಚಾಗಿ ಮಾಡ್ತಾ, ಯಾಕೋ ಹಾಗೆ ಹೇಳ್ತೀಯಾ, ನಿಜವಾಗಿಯೂ ನಾನು ಅದ್ರ ಬಗ್ಗೆನೇ ಯೋಚಿಸ್ತಾ ಇದ್ದೆ ಅಂತ ಹೇಳ್ತಾಳೆ. ಆಗ ಧೀರಜ್, ಆಹಾ ನಿಜವಾಗ್ಲೂ, ಆದ್ರೆ ಅಮ್ಮ ಯಾವಾಗ್ಲೂ ಚಾಕ್ಲೇಟ್ ಐಸ್ ಕ್ರೀಮೇ ತಿಂತಾರೆ ಅನ್ನೋದು ನಿನಗೆ ಗೊತ್ತಿಲ್ವಾ, ಆ ಪಾಯಿಂಟ್ ಮಿಸ್ ಆಗಿದೆ ಅಕ್ಕ ಅಂತ ಇನ್ನೂ ಗಟ್ಟಿಯಾಗಿ ನಗ್ತಾ ಹೇಳ್ತಾನೆ. ಆಗ ಸೀತಾ, ಛೆ, ಏನ್ ಹೇಳ್ಬೇಕನ್ಕೊಂಡು ಇನ್ನೇನೋ ಹೇಳೋದು ಅಂದ್ರೆ ಇದೇ ಇರಬೇಕು, ಆದ್ರೂ ಸೀತಾ ಅವನ್ ಹೇಳಿದ್ದು ನಿಜಾನೇ, ಅದಕ್ಕೋಸ್ಕರನಾದ್ರೂ ನೀನು ಸುಳ್ಳು ಹೇಳೋದನ್ನ ಕಲ್ತ್ಕೋಬೇಕು ಅಂತ ತನಗೆ ತಾನೇ ಹೇಳ್ಕೊಳ್ತಾಳೆ. ಸೀತಾ ಮಾತುಗಳನ್ನ ಕೇಳ್ತಾ ಇದ್ದ ಧೀರಜ್ಗೆ ನಗು ನಿಲ್ತಾ ಇಲ್ಲ. ಮತ್ತೆ ನಕ್ರೆ ಸೀತಾಗೆ ಕೋಪ ಬರುತ್ತೆ ಅಂತ ಬಲವಂತವಾಗಿ ನಗುವನ್ನ ತಡೆ ಹಿಡಿತಾನೆ. ಆಗ ಸೀತಾ, ನಗೋದ್ ಸಾಕು, ನೀನು ಮೊದ್ಲು ಮನೆಗ್ ಬಾ ಅಂತ ಧೀರಜ್ ನನ್ನ ಅವಸರವಾಗಿ ಕರ್ಕೊಂಡು ಹೋಗ್ತಾಳೆ. ಮನೆಗ್ ಬಂದ ನಂತರ ಎಲ್ರೂ ಸೇರಿ ಸೀತಾ ತಂದ ಐಸ್ ಕ್ರೀಮ್ ಅನ್ನ ತಿಂತಾರೆ.
ಆಗ ಸೀತಾ ತಾನು ಬೇಜಾರಾಗಿದ್ರೆ ಮನೆಯವರು ಕೂಡ ಬೇಜಾರ್ ಮಾಡ್ಕೋತಾರೆ ಅಂತ ಅನ್ಕೊಂಡು ಇಲ್ದೇ ಇರೋ ಸಂತೋಷನ ಮುಖದ ಮೇಲೆ ತಂದ್ಕೊಂಡು ನಟಿಸ್ತಾಳೆ. ಹೀಗೆ ಆ ದಿನ ಮುಗಿಯುತ್ತೆ. ಮುಂದಿನ ದಿನ ಆಸ್ಪತ್ರೆಗೆ ಸಿದ್ಧವಾಗ್ತಾಳೆ. ಆದ್ರೆ ಅವಳ ಮನಸ್ಸಿನಲ್ಲಿ ರಾಮ್ ನೆನಪಾಗ್ತಾನೆ ಇರ್ತಾನೆ. ಆದ್ರೆ ಆ ಆಲೋಚನೆಗಳನ್ನ ಬದಿಗಿಟ್ಟು ಮತ್ತೆ ಹಾಸ್ಪಿಟಲ್ಗೆ ರೆಡಿ ಆಗ್ತಾಳೆ. ಹಾಸ್ಪಿಟಲ್ಗೆ ರೆಡಿಯಾಗಿ ಹಾಲ್ಗೆ ಬಂದು ಅವಳ ತಾಯಿಯ ಬಲವಂತಕ್ಕೆ ಏನೋ ಸ್ವಲ್ಪ ತಿಂದು ಆಸ್ಪತ್ರೆಗೆ ಹೊರಡ್ತಾಳೆ. ಆದ್ರೆ ಅವಳ ಮನಸ್ಸು ಸಂಪೂರ್ಣವಾಗಿ ರಾಮ್ ಬಗ್ಗೆ ಆಲೋಚಿಸ್ತಾ ಇರತ್ತೆ. ಈಗ ರಾಮ್ ನನ್ನ ಎದುರುಗಡೆ ಬಂದ್ರೆ ನಾನು ಅವರನ್ನ ನೋಡ್ಬಹುದಾ? ಇದುವರೆಗೂ ಅವರೇ ನನ್ನ ಪ್ರಪಂಚ ಅನ್ಕೊಂಡಿದ್ದ ನಾನು ಇನ್ಮುಂದೆ ಏನೂ ಇಲ್ಲ ಅಂತ ಅನ್ಕೊಳ್ತಾಳೆ. ಆ ಆಲೋಚನೆಗಳ ನಡುವೆ ಆಸ್ಪತ್ರೆಯನ್ನ ತಲುಪ್ತಾಳೆ. ಎಂದಿನ ಹವ್ಯಾಸದಂತೆ ರಾಮ್ ನಿಂತಿದ್ದ ಸ್ಥಳವನ್ನ ನೋಡ್ತಾಳೆ. ಆದ್ರೆ ಅಲ್ಲಿ ಯಾರೂ ಇಲ್ಲ. ಕಣ್ಣಲ್ಲಿ ನೀರು ತುಂಬುತ್ತೆ ಸೀತಾಗೆ. ತನ್ನನ್ನ ತಾನು ನಿಯಂತ್ರಿಸ್ಕೊಂಡು ಮುಂದೆ ಹೋಗ್ತಾಳೆ. ಅಷ್ಟರಲ್ಲಿ ರಮ್ಯಾ ಕಡೆಯಿಂದ ಫೋನ್ ಬರುತ್ತೆ. ಕಾಲ್ ರಿಸೀವ್ ಮಾಡಿ ಮಾತಾಡ್ತಾಳೆ. ರಮ್ಯಾ ತನ್ನ ಭವಿಷ್ಯದ ಪತಿ ರಾಮ್ ಜೊತೆಗೆ ಅವರ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ಮದ್ವೆಗೆ ಮುಂಚೆ ರಾಮ್ ಮತ್ತೆ ರಮ್ಯಾ ಸೇರಿ ಅಲ್ಲಿ ಒಂದು ಹೋಮ ಮಾಡ್ಬೇಕು ಅಂತ ಪುರೋಹಿತರು ಹೇಳಿರ್ತಾರೆ. ಅದಕ್ಕೋಸ್ಕರ ರಮ್ಯಾ 4 ದಿನ ಆಸ್ಪತ್ರೆಗೆ ಬರೋದಿಲ್ಲ ಅಂತ ಹೇಳ್ತಾಳೆ. ಸೀತಾ ರಮ್ಯಾ ಹೇಳಿದ್ದನ್ನ ಕೇಳಿ ಮನಸ್ಸಲ್ಲೇ ಬೇಸರ ಆದ್ರೂ ಹೊರಗಡೆ ನಗ್ತಾ, ಸರಿ ರಮ್ಯಾ, ಚೆನ್ನಾಗಿ ಎಂಜಾಯ್ ಮಾಡು, ಇಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಫೋನ್ ಇಡ್ತಾಳೆ. ಸೀತಾ ತನ್ನ ಕ್ಯಾಬಿನ್ಗೆ ಹೋಗಿ ಕುರ್ಚಿಯಲ್ಲಿ ಕುಳಿತು ಕಣ್ಣು ಮುಚ್ಚಿ ರಾಮ್ ಬಗ್ಗೆ ಆಲೋಚಿಸ್ತಾ ಇರ್ತಾಳೆ. ಇದು ತಪ್ಪು ಅಂತ ತಿಳಿದ್ರೂ ಅವಳ ಮನಸ್ಸು ಅವಳ ನಿಯಂತ್ರಣದಲ್ಲಿ ಇಲ್ಲ. ತನ್ನ ಎಲ್ಲಾ ಆಲೋಚನೆಗಳು ರಾಮ್ ಸುತ್ತನೆ ಸುತ್ತುತ್ತಾ ಇರುತ್ತೆ. ಅವಳು ಮೊದಲ ಬಾರಿಗೆ ರಾಮ್ನನ್ನ ನೋಡಿದ ಘಟನೆ ನೆನಪಿಗೆ ಬರುತ್ತೆ. ಅವನ ಕೇರಿಂಗ್, ಎದುರಿಗಿರೋ ವ್ಯಕ್ತಿಯ ಬಗ್ಗೆ ಅವನು ತೋರಿಸೋ ಕಾಳಜಿ, ಅವನ ಆಲೋಚನಾ ವಿಧಾನ, ಅವನ ಮಾತುಗಳು, ಅವನ ನೋಟಗಳು ಎಲ್ಲವೂ ಅವಳನ್ನ ತೀವ್ರವಾಗಿ ತೊಂದರೆಗೊಳಿಸ್ತಾ ಇರುತ್ತೆ. ಅವಳ ಮನಸ್ಸು ತುಂಬಾ ಭಾರ ಅನ್ಸುತ್ತೆ. ಈ ನಡುವೆ ನರ್ಸ್ ಬಂದು ಕರೀತಾರೆ. ಸೀತಾ ಕಣ್ಣು ತೆರೆದು ನರ್ಸ್ ಕಡೆ ನೋಡ್ತಾಳೆ. ನರ್ಸ್ ಒಳಗಡೆ ಬಂದು ಸೀತಾ ಮುಂದೆ ನಿಂತಾಗ, ಏನ್ ಶ್ಯಾಮ್ಲಾ ಹೀಗ್ ಬಂದಿದ್ಯಾ? ಯಾರಾದ್ರೂ ರೋಗಿಗಳು ಬಂದಿದಾರ ಅಂತ ಕೇಳ್ತಾಳೆ ಸೀತಾ. ಆಗ ಶ್ಯಾಮ್ಲಾ, ಇಲ್ಲ ಮೇಡಮ್, ರೋಗಿಗಳು ಯಾರು ಇಂದು ಹೆಚ್ಚಾಗಿ ಬಂದಿಲ್ಲ. ಆದ್ರೆ ನಾನ್ ಯಾಕೆ ಬಂದೆ ಅಂದ್ರೆ ಇಂದು ರಮ್ಯಾ ಮೇಡಮ್ ಬರಲ್ಲ ಅಂತ ಹೇಳಿದ್ರು. ನಿಮಗ್ ಗೊತ್ತಾ ಅಥವಾ ಗೊತ್ತಿಲ್ವಾ ಅಂತ ಕೇಳಕ್ ಬಂದೆ ಅಂತಾಳೆ. ಆಗ ಸೀತಾ, ಹೌದು ಶ್ಯಾಮ್ಲಾ, ರಮ್ಯಾ ಅವಳ ಭಾವಿ ಪತಿ ಜೊತೆಗೆ ಯಾವ್ದೋ ಹೋಮ ಮಾಡೋಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ಶ್ಯಾಮ್ಲಾ, ನಿಜವಾಗಿಯೂ ರಮ್ಯಾ ಮೇಡಮ್ ತುಂಬಾ ಲಕ್ಕಿ ಮೇಡಮ್. ಆ ಸರ್ ನಿಜವಾಗಿಯೂ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾಳೆ. ಸೀತಾ ಆಗ, ನಿನಗ್ ಹೇಗ್ ಗೊತ್ತಾಯ್ತು ಶ್ಯಾಮ್ಲಾ ಅಂತ ಕೇಳ್ತಾಳೆ. ಆಗ ಶ್ಯಾಮ್ಲಾ, ಆ ಸರ್ ತುಂಬಾ ಸಲ ಆಸ್ಪತ್ರೆಗೆ ಬಂದಿದ್ದಾರೆ ಮೇಡಮ್. ದೂರದಿಂದಲೇ ಮೇಡಮ್ ಅವರನ್ನ ನೋಡ್ತಾ ಇದ್ರು. ಹಾಗೆ ಆಸ್ಪತ್ರೆಯಲ್ಲಿ ಯಾರಾದ್ರೂ ಸಹಾಯ ಕೇಳಿದ್ರೆ ಕೂಡ ಸಹಾಯ ಮಾಡ್ತಾ ಇದ್ರು ಅಂತ ಹೇಳಿ ಹೋಗ್ತಾರೆ. ಆಗ ಸೀತಾ ಆ ಮಾತುಗಳನ್ನ ಕೇಳಿದಾಗ ರಾಮ್ ಪಾತ್ರ ತುಂಬಾನೇ ಇಷ್ಟ ಆಗುತ್ತೆ ಅವಳಿಗೆ. ಹಾಗೆ ರಾಮ್ ರಮ್ಯಾಗಾಗಿ ಬಂದಿದ್ದಾರೆ ಅನ್ಕೊಂಡಾಗ ಅವಳ ಮನಸ್ಸು ತುಂಬಾನೇ ಭಾರ ಆಗುತ್ತೆ. ಕಣ್ಣಲ್ಲಿ ನೀರ್ ಬರುತ್ತೆ. ಹಾಗೆ ದುಃಖದಿಂದ ಇರ್ತಾಳೆ. ಆ ದಿನವೆಲ್ಲ ಹಾಗೆಯೇ ಇರ್ತಾಳೆ ಸೀತಾ. ಆ ದಿನದಿಂದ 4 ದಿನಗಳವರೆಗೆ ರಾಮ್ ಸಹ ಸೀತಾ ಕಣ್ಣಿಗೆ ಕಾಣಿಸೋದಿಲ್ಲ. ಸೀತಾಗೆ ರಾಮ್ ಬರೋದಿಲ್ಲ ಅಂತ ಗೊತ್ತಿದ್ರು ಸಹ ಎಲ್ಲೋ ಒಂದು ಮೂಲೆಯಲ್ಲಿ ಚಿಕ್ಕ ನಂಬಿಕೆ ಇರುತ್ತೆ. ಹಾಗಾಗಿ ಪ್ರತಿದಿನವೂ ರಾಮ್ಗಾಗಿ ಕಾಯ್ತಾನೆ ಇರ್ತಾಳೆ. ಹೀಗೆ 4 ದಿನಗಳು ಕಳೆಯುತ್ತೆ. ಆ ದಿನವೇ ರಮ್ಯಾ ಆಸ್ಪತ್ರೆಗೆ ಬರ್ತಾಳೆ. ರಮ್ಯಾ ಮುಖದಲ್ಲಿ ಏನೋ ತಿಳಿಯದ ಸಂತೋಷ ಕಾಣಿಸುತ್ತೆ. ಅದನ್ನ ಸೀತಾ ಗಮನಿಸ್ತಾಳೆ. ಆಗ ಸೀತಾ, ಏನ್ ಮೇಡಮ್ ತುಂಬಾ ಖುಷಿಯಾಗಿದ್ದೀರಾ, ಏನ್ ವಿಷಯ ಅಂತ ಕೇಳ್ತಾಳೆ. ಆಗ ರಮ್ಯಾ ನಾಚಿಕೆ ಪಟ್ಟು, ಏನೂ ಇಲ್ಲ, ನಮ್ ಮದ್ವೆಗೆ ಮುಹೂರ್ತ ನಿಗದಿಯಾಗಿದೆ, ಇನ್ನು 15 ದಿನಗಳಲ್ಲಿ ಮದ್ವೆ ಇದೆ ಅಂತ ತುಂಬಾ ಸಂತೋಷದಿಂದ ಹೇಳ್ತಾಳೆ. ಆ ಮಾತ್ ಕೇಳಿದಾಗ ಸೀತಾಗೆ ಒಂದ್ ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ. ಆದ್ರೆ ರಮ್ಯಾ ಮುಖದಲ್ಲಿ ಇರೋ ಸಂತೋಷವನ್ನ ನೋಡಿ ತಾನು ದುಃಖ ಪಟ್ಟು ರಮ್ಯಾಳನ್ನ ದುಃಖ ಪಡಿಸೋಕೆ ಇಷ್ಟ ಇಲ್ಲದೆ ಸಂತೋಷವಾಗಿ ರಮ್ಯಾಳನ್ನ ಅಪ್ಪಿಕೊಂಡು ವಿಶ್ ಮಾಡ್ತಾಳೆ. ರಮ್ಯಾ ಕೂಡ ನಗ್ತಾ, ಕಂಗ್ರಾಟ್ಸ್ ಹೇಳಿದ್ರೆ ಸಾಕಾಗೋದಿಲ್ಲ, ಮದ್ವೆಗೆ 15 ದಿನಗಳು ಮಾತ್ರ ಇದೆ, ಆದ್ರಿಂದ ನೀನು 1 ವಾರದ ಮುಂಚೆಯೇ ಬಂದ್ಬಿಡು ಸರಿನಾ ಅಂತ ಹೇಳ್ತಾಳೆ. ಆ ಮಾತುಗಳನ್ನ ಕೇಳ್ದಾಗ್ಲೇ ಸೀತಾಗೆ ತುಂಬಾ ನೋವು ಉಂಟಾಗುತ್ತೆ. ಅವಳು ಪ್ರೀತಿಸಿದ ರಾಮನ ಮದ್ವೆ ತನ್ನ ಸ್ನೇಹಿತೆಯೊಂದಿಗೆ ತನ್ನ ಕೈಗಳಿಂದನೇ ಮಾಡ್ಬೇಕು ಅನ್ಕೊಂಡಾಗ್ಲೇ ಕಣ್ಣಲ್ಲಿ ನೀರ್ ಬರುತ್ತೆ ಸೀತಾಗೆ. ಆದ್ರೆ ಅದು ಕಾಣಿಸದಂತೆ ಬದಿಗೆ ತಿರುಗಿ ಕಣ್ಣು ತೊಳ್ಕೊಂಡು ನಗ್ತಾ ರಮ್ಯಾ ಕಡೆ ನೋಡ್ತಾ, ಸರಿ ರಮ್ಯಾ, 2 ದಿನ ಮುಂಚೆಯೇ ಬರ್ತೀನಿ ಅಂತ ಹೇಳ್ತಾಳೆ. ಆಗ ರಮ್ಯಾ, ಸಾಧ್ಯನೇ ಇಲ್ಲ,
ನೀನು ಒಂದು ವಾರ ಮೊದಲೇ ಬರಲೇಬೇಕು ಅಂತ ಹೇಳೋದ್ರಿಂದ ಸರಿ ಅಂತ ಒಪ್ಕೋತಾಳೆ ಸೀತಾ. ರಮ್ಯಾ ತುಂಬಾ ಹ್ಯಾಪಿಯಾಗಿ ಸೀತಾಳನ್ನ ಹಗ್ ಮಾಡಿ ಥ್ಯಾಂಕ್ಸ್ ಹೇಳ್ತಾಳೆ. ನಂತರ ಅವರವರ ಡ್ಯೂಟಿಗೆ ಹೋಗ್ತಾರೆ ಇಬ್ರು. ಹೀಗೆ ಸಂಜೆವರೆಗೆ ಕೂಡ ಪೇಷಂಟ್ಸ್ ಅನ್ನ ಟ್ರೀಟ್ ಮಾಡ್ತಾ ಕಳೀತಾರೆ. ಆ ದಿನ ಸಂಜೆ ಸೀತಾ ತನ್ನ ಡ್ಯೂಟಿ ಮುಗಿಸಿ ಹೊರಗಡೆ ಬಂದು ತನ್ನ ಸ್ಕೂಟಿ ಕಡೆಗೆ ಹೋಗ್ತಾಳೆ. ಅಲ್ಲಿ ರಾಮ್ ಬೈಕ್ಗೆ ಹೊರಗಿ ಫೋನಲ್ಲಿ ಮಾತಾಡ್ತಿರ್ತಾನೆ. ಸೀತಾ ಇಷ್ಟು ದಿನಗಳ ನಂತರ ರಾಮ್ನನ್ನ ನೋಡಿದ ಸಂತೋಷದಲ್ಲಿ ಅವನನ್ನೇ ನೋಡ್ತಾ ರಾಮ್ ರೂಪವನ್ನ ಕಣ್ಣಲ್ಲಿ ತುಂಬಿಕೊಳ್ತಾಳೆ. ಇಷ್ಟರಲ್ಲಿ ಅವನು ರಮ್ಯಾ ಮದ್ವೆ ಆಗೋ ಹುಡುಗ ಅನ್ನೋದು ನೆನಪಾಗಿ ಅವನಿಗೆ ಕಾಣಿಸ್ದಂತೆ ಅಲ್ಲಿಂದ ಹೊರಟು ಹೋಗ್ತಾಳೆ ಸೀತಾ. ಆದ್ರೆ ರಾಮ್ ಸೀತಾಗಾಗಿ ತುಂಬಾ ಹೊತ್ತು ಕಾಯ್ತಾನೆ. ಎಷ್ಟು ಹೊತ್ತಾದ್ರೂ ಸೀತಾ ಹೊರಗಡೆ ಬರ್ದೇ ಇರೋ ಕಾರಣ ಅಲ್ಲಿದ್ದ ವಾಚ್ಮನ್ ಬಳಿ ಹೋಗಿ ಸೀತಾ ಬಗ್ಗೆ ಕೇಳ್ತಾನೆ. ಆಗ ವಾಚ್ಮ್ಯಾನ್ ಸೀತಾ ಈಗಾಗ್ಲೇ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳೋದ್ರಿಂದ ಮನೆಗೆ ಹೋಗ್ತಾನೆ ರಾಮ್. ಆದ್ರೆ ಅವನಿಗೆ ಸೀತಾ ನೆನಪು ಆಗ್ತಾನೆ ಇರುತ್ತೆ. ತನ್ನ ಫೋನಲ್ಲಿದ್ದ ಸೀತಾ ಫೋಟೋ ನೋಡ್ತಾ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾ ನಿನ್ನನ್ನ. ನಿಜವಾಗಿಯೂ ನಾನು ನಿನ್ಗೆ ಪ್ರಪೋಸ್ ಮಾಡೋಣ ಅನ್ಕೊಂಡು ಬಂದಿದ್ದೆ ಆ ದಿನ. ಆದ್ರೆ ಅಜ್ಜಿಗೆ ಸೀರಿಯಸ್ ಆಗಿದೆ ಅಂತ ಕಾಲ್ ಬಂದಾಗ ಗಾಬರಿಯಾಗಿ ಹೋಗ್ಬಿಟ್ಟೆ. ಏನಾದ್ರೂ ಆಗ್ಲಿ ನಿನಗೆ ನನ್ನ ಪ್ರೀತಿ ವಿಷಯ ಹೇಳಲೇಬೇಕು. ನಿನ್ನಿಂದ ದೂರ ಆಗ್ಬೇಕು ಅಂದ್ರೆ ನನ್ನ ಪ್ರಾಣವೇ ಹೋಗ್ತಾ ಇರೋವಂತೆ ಅನ್ಸುತ್ತೆ. ನಾಳೆ ಖಂಡಿತವಾಗಿ ನಿನಗೆ ಪ್ರಪೋಸ್ ಮಾಡ್ತೀನಿ ಅಂತ ಸೀತಾ ಫೋಟೋಗೆ ಮುತ್ತಿಟ್ಟು ಫೋನನ್ನ ತನ್ನ ಎದೆ ಮೇಲೆ ಇಟ್ಕೊಂಡು ಮಲಗ್ತಾನೆ. ಮಾರನೇ ದಿನ ಬೆಳಗ್ಗೆ ಬೇಗನೆ ರೆಡಿಯಾಗಿ ಸೀತಾ ಬರೋದಕ್ಕಿಂತ ಮುಂಚೆಯೇ ಆಸ್ಪತ್ರೆಗೆ ಹೋಗಿ ಸೀತಾಗೋಸ್ಕರ ಕಾಯ್ತಿರ್ತಾನೆ ರಾಮ್. ಆಗ ರಮ್ಯಾ ಅಲ್ಲಿಗೆ ಬರ್ತಾಳೆ. ರಮ್ಯಾ ಬಂದು ರಾಮ್ ಪಕ್ಕದಲ್ಲಿ ಸ್ಕೂಟಿ ಪಾರ್ಕ್ ಮಾಡಿ ಪಕ್ಕಕ್ಕೆ ಬಂದು ಫೋನ್ ರಿಸೀವ್ ಮಾಡಿ ಮಾತಾಡ್ತಾ ಇರ್ತಾಳೆ. ಈ ನಡುವೆ ರಮ್ಯಾ ID ಕಾರ್ಡ್ ಕೆಳಗಡೆ ಬೀಳುತ್ತೆ. ರಾಮ್ ಅದನ್ನ ತೆಗೆದು ರಮ್ಯಾಳನ್ನ ಕರೀತಾನೆ. ರಮ್ಯಾ ಕಾಲ್ ಕಟ್ ಮಾಡಿ ರಾಮ್ ಕಡೆ ತಿರುಗ್ತಾಳೆ. ರಾಮ್ ತನ್ನ ಕೈಯಲ್ಲಿರೋ ರಮ್ಯಾ ID ಕಾರ್ಡ್ ಅನ್ನ ತೆಗೆದು ರಮ್ಯಾಗೆ ಕೊಡ್ತಾನೆ. ರಮ್ಯಾ ನಗ್ತಾ ID ಕಾರ್ಡ್ ಪಡೆದು ರಾಮ್ಗೆ ಧನ್ಯವಾದ ಹೇಳ್ತಾಳೆ. ಆಗ ಅಲ್ಲಿಗೆ ಬಂದ ಸೀತಾ ರಮ್ಯಾ ರಾಮ್ ಜೊತೆಗೆ ನಗ್ತಾ ಮಾತಾಡ್ತಾ ಇರೋದನ್ನ ನೋಡಿ ತುಂಬಾ ನೋವಿನಿಂದ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಅದನ್ನ ರಾಮ್ ನೋಡೋದಿಲ್ಲ. ರಮ್ಯಾ ನಗ್ತಾ ಅಲ್ಲಿಂದ ಹೋಗ್ತಾಳೆ. ರಾಮ್ ಕೂಡ ಸೀತಾಗಾಗಿ ಬಹಳ ಸಮಯ ಕಾದು ಆಫೀಸ್ಗೆ ಲೇಟ್ ಆಗ್ತಾ ಇದ್ದಿದ್ರಿಂದ ಹೋಗ್ಬೇಕು ಅಂತ ಅಲ್ಲಿಂದ ಹೋಗ್ತಾನೆ. ಆ ದಿನ ಸಂಜೆ ಮತ್ತೆ ರಾಮ್ ಬಂದು ಸೀತಾಗೋಸ್ಕರ ಕಾಯ್ತಿರ್ತಾನೆ. ಸೀತಾ ತನ್ನ ಕೆಲಸ ಮುಗಿಸಿ ಹೊರಗಡೆ ಬರ್ತಾಳೆ. ರಾಮ್ ಬಹಳ ದಿನಗಳ ನಂತರ ಸೀತಾಳನ್ನ ನೋಡಿದಾಗ ತುಂಬಾ ಸಂತೋಷದಿಂದ ಸೀತಾಳನ್ನೇ ನೋಡ್ತಾ ಅವಳಿಗೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತ ಯೋಚಿಸ್ತಿರ್ತಾನೆ. ಈ ನಡುವೆ ಸೀತಾ ರಾಮ್ನನ್ನ ಕೂಡ ನೋಡ್ತಾಳೆ. ರಾಮ್ನನ್ನ ನೋಡಿದಾಗ ಅವಳಿಗೆ ತುಂಬಾ ಸಂತೋಷವಾಗತ್ತೆ. ಆದ್ರೆ ಅದನ್ನ ತೋರಿಸ್ದೆ ತಲೆ ಕೆಳಗಡೆಗೆ ಹಾಕಿ ಬೇಗನೆ ನಡೆದು ತನ್ನ ಸ್ಕೂಟರ್ ಬಳಿ ಹೋಗಿ ಸ್ಟಾರ್ಟ್ ಮಾಡ್ಕೊಂಡು ರಾಮ್ ಸೀತಾಳನ್ನ ನೋಡ್ತಾ ಇದ್ದಾಗ್ಲೇ ಅಲ್ಲಿಂದ ಹೊರಟೆ ಹೋಗ್ತಾಳೆ ಸೀತಾ. ಸೀತಾ ಹೀಗೆ ಹೋಗೋದ್ರಿಂದ ರಾಮ್ ಗೊಂದಲದಿಂದ ಸೀತಾಳ ಕಡೆಗೆ ನೋಡ್ತಾ ಸೀತಾ ನನ್ನನ್ನ ನೋಡುದ್ಲಾ ಇಲ್ವಾ ಅಂತ ಯೋಚಿಸ್ತಾನೆ. ನೋಡಿರಲ್ವೇನೋ ಅಂತ ಅನ್ಕೊಂಡು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾನೆ ರಾಮ್. ಸೀತಾ ಏನೋ ಮನೆಗೆ ಹೋಗ್ತಾಳೆ. ಆದ್ರೆ ರಾಮನ ನೆನಪಾಗಿ ಕಣ್ಣಲ್ಲಿ ನೀರು ತುಂಬುತ್ತೆ ಸೀತಾಗೆ. ಹೀಗೆ ತುಂಬಾ ಸಮಯ ರಾಮ್ ಬಗ್ಗೆಯೇ ಯೋಚಿಸ್ತಾ ಯಾವಾಗ್ಲೂ ನಿದ್ರೆಗೆ ಜಾರ್ತಾಳೆ. ಅಲ್ಲಿ ರಾಮ್ ಕೂಡ ಸೀತಾ ತನ್ನನ್ನ ನೋಡದೆ ಇರೋದ್ರಿಂದ ಬೇಸರ ಮಾಡ್ಕೊಂಡು ಸೀತಾ ಬಗ್ಗೆ ಯೋಚಿಸ್ತಾ ನಿದ್ರೆ ಮಾಡ್ತಾನೆ. ಮಾರನೇ ದಿನ ರಾಮ್ ರೆಡಿಯಾಗಿ ಆಸ್ಪತ್ರೆಗೆ ಹೋಗ್ತಾನೆ. ಸೀತಾ ಕೂಡ ಆಸ್ಪತ್ರೆಗೆ ಬಂದು ಪಾರ್ಕಿಂಗ್ ನಲ್ಲಿ ಇರೋ ರಾಮ್ನನ್ನ ನೋಡಿಯೂ ನೋಡದಂತೆ ಅಲ್ಲಿಂದ ಹೋಗ್ತಾಳೆ. ಸೀತಾ ಹೀಗೆ ಹೋಗ್ತಾ ಇದ್ದಂತೆ ರಾಮ್ಗೆ ತುಂಬಾನೇ ಬೇಸರ ಆಗತ್ತೆ. ಹೀಗೆ ಒಂದು ವಾರ ಕಳೆಯುತ್ತೆ. ರಾಮ್ ಪ್ರತಿದಿನ ಬರ್ತಾನೆ ಇದ್ದಾನೆ ಸೀತಾಗಾಗಿ. ಪ್ರತಿದಿನ ಅವಳಿಗೋಸ್ಕರ ಕಾಯ್ತಾನೆ ಇದ್ದಾನೆ. ಆದ್ರೆ ಸೀತಾ ಬಂದು ರಾಮ್ನನ್ನ ಗಮನಿಸ್ದೆ ಹೋಗ್ತಾ ಇದ್ದಾಳೆ. ಇದು ಪ್ರತಿದಿನ ನಡೀತಾನೆ ಇತ್ತು. ರಾಮ್ಗೆ ಸೀತಾ ತನ್ನನ್ನ ಗಮನಿಸ್ದೆ ಇರೋದ್ರಿಂದ ತುಂಬಾ ಬೇಸರ ಆಗತ್ತೆ. ಸೀತಾಳನ್ನ ಕೇಳ್ಬೇಕು ಅಂತ ಕೂಡ ಅನ್ಸತ್ತೆ, ನೀನ್ ಯಾಕೆ ನನ್ನನ್ನ ಅವಾಯ್ಡ್ ಮಾಡ್ತಾ ಇದೀಯಾ ಅಂತ. ಆದ್ರೆ ಸೀತಾ ಏನಾದ್ರೂ ನೀನ್ ಯಾರು ಅಂತ ಕೇಳ್ಬಿಟ್ರೆ ಏನ್ ಉತ್ತರ ಕೊಡ್ಬೇಕು ಅಂತ ಯೋಚಿಸ್ತಾ ಇರ್ತಾನೆ. ಎಷ್ಟು ದಿನ ಕನಿಷ್ಠ ಪಕ್ಷ ಒಂದ್ಸಲ ಕೂಡ ಇಬ್ರು ಮಾತಾಡಿಲ್ಲ. ಈಗ ಹೀಗ್ ಹೋಗಿ ಹೇಗ್ ಮಾತಾಡೋದು, ನೀನ್ ಯಾರು ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ಬೇಕು ಅಂತ ಯೋಚಿಸ್ತಾ ಮನೆಗ್ ಹೋಗ್ತಾನೆ ರಾಮ್. ಮನೆಗ್ ಹೋದ್ರು ಒಂದ್ಸಲ ಸೀತಾ ಜೊತೆಗೆ ಮಾತಾಡಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ ಮನ್ಸು ಬಯಸ್ತಾ ಇರತ್ತೆ. ಹೇಗಾದ್ರೂ ಸರಿ ನಾಳೆ ಸೀತಾ ಜೊತೆಗೆ ಮಾತಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮಲಗ್ತಾನೆ ರಾಮ್. ಮಾರನೇ ದಿನ ಆಸ್ಪತ್ರೆಗೆ ಹೋಗಿ ಸೀತಾಗೋಸ್ಕರ ಕಾಯ್ತಿರ್ತಾನೆ. ಆದ್ರೆ ಸೀತಾ ಹಾಸ್ಪಿಟಲ್ಗೆ ಬರೋದೇ ಇಲ್ಲ. ತುಂಬಾ ಟೈಮ್ ಸೀತಾಗೋಸ್ಕರ ಕಾಯ್ತಾನೆ. ಆಗ ಅಲ್ಲೇ ಇರೋ ಒಬ್ಬ ಕಾಂಪೌಂಡರ್ನ ಕರೆದು,
ಇವತ್ತು ಡಾಕ್ಟರ್ ಇನ್ನು ಬಂದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆ ಕಾಂಪೌಂಡರ್, ಈ ವಾರದಲ್ಲೇ ಡಾಕ್ಟರ್ ಮದ್ವೆ, ಅದಕ್ಕೋಸ್ಕರ ರಜೆ ಮಾಡಿದ್ದಾರೆ ಅಂತ ಹೇಳ್ತಾನೆ. ರಾಮ್ ಆ ಕಾಂಪೌಂಡರ್ ಮುಂದೆ ಏನ್ ಹೇಳ್ತಾನೆ ಅನ್ನೋದನ್ನ ಕೂಡ ಕೇಳ್ದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಅವನು ಬರೋವಾಗ ಅಷ್ಟರಲ್ಲಿ ಯಾರೋ ಒಬ್ರು, ನಿಜವಾಗಿಯೂ ಡಾಕ್ಟರ್ ತುಂಬಾನೇ ಅದೃಷ್ಟವಂತಲು, ಇಲ್ದಿದ್ರೆ ಅಷ್ಟು ಒಳ್ಳೆ ಹುಡುಗ ಅವಳ ಜೀವನಕ್ಕೆ ಬರ್ತಾ ಇರ್ಲಿಲ್ಲ, ಎಷ್ಟು ಸುಂದರವಾಗಿದ್ದಾನೆ, ತುಂಬಾ ಆಸ್ತಿ ಕೂಡ ಇದೆ ಅಂತ ಮಾತಾಡ್ತಾ ಇರ್ತಾರೆ. ಅದನ್ನ ಕೇಳಿದ ರಾಮ್ಗೆ ತುಂಬಾನೇ ಗೊಂದಲ ಆಗ್ತಾ ಇರುತ್ತೆ. ಸೀತಾಗೆ ಈ ವಾರದೊಳಗಡೆನೆ ಮದ್ವೆನಾ ಅನ್ನೋದು ತಿಳಿದಾಗ ತುಂಬಾನೇ ದುಃಖ ಆಗತ್ತೆ. ಇಷ್ಟು ದಿನ ಸೀತಾ ತನ್ನನ್ನ ದೂರ ಇಡೋಕೆ ಕಾರಣ ಅವಳ ಮದ್ವೆ ಅಂತ ತಿಳಿದಾಗ ಸೀತಾ ಮೇಲೆ ರಾಮ್ಗೆ ತುಂಬಾನೇ ಕೋಪ ಬರುತ್ತೆ. ಆಗ ರಾಮ್, ನೀನು ಕೂಡ ಎಲ್ರಂತೆಯೇ ಸೀತಾ, ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ನಿನ್ನನ್ನ, ಛೇ ಮುಂಚೆಯೇ ತಿಳ್ಕೊಳ್ಬೇಕಿತ್ತು ನಿನ್ನ ಬಗ್ಗೆ, ಆದ್ರೆ ಈಗ ತುಂಬಾನೇ ಲೇಟ್ ಆಗೋಯ್ತು, ತಪ್ಪು ಮಾಡಿದೆ ಸೀತಾ, ತುಂಬಾನೇ ದೊಡ್ಡ ತಪ್ಪು ಮಾಡಿದೆ ನಾನು, ನಿನ್ನನ್ನ ಪ್ರೀತಿಸಿ ಜೀವನದಲ್ಲಿ ಸರಿಪಡಿಸೋಕಾಗದೆ ಇರೋ ತಪ್ಪು ಮಾಡ್ಬಿಟ್ಟೆ ಅಂತ ದುಃಖ ಪಟ್ಕೊಂಡು ಅಲ್ಲಿಂದ ಹೋಗ್ತಾನೆ ರಾಮ್. ರಾಮ್ ಸೀದಾ ಮನೆಗೆ ಹೋಗ್ತಾನೆ. ರಾಜು ಅಷ್ಟ್ರಲ್ಲಾಗ್ಲೇ ರಾಮ್ಗಾಗಿ ಅವ್ರ ಮನೇಲಿ ಕಾಯ್ತಾ ಇರ್ತಾನೆ. ಮನೆಗ್ ಬಂದ ಕೂಡ್ಲೆ ರಾಜುವನ್ನ ಅಪ್ಪಿ ತುಂಬಾ ದುಃಖ ಪಡ್ತಾನೆ ರಾಮ್. ಆದ್ರೆ ರಾಜುಗೆ ರಾಮ್ನ ದುಃಖಕ್ಕೆ ಕಾರಣ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಆದ್ರೆ ರಾಮ್ ಅಷ್ಟು ದುಃಖ ಪಡ್ತಾ ಇರೋದನ್ನ ನೋಡಿದಾಗ ರಾಜು ಕೂಡ ತುಂಬಾ ದುಃಖ ಪಡ್ತಾನೆ. ರಾಮ್ ಸ್ವಲ್ಪ ಶಾಂತವಾದ ನಂತರ ರಾಜು ಅವನನ್ನ ಕೂರ್ಸಿ ಏನಾಯ್ತು ಅಂತ ಕೇಳ್ತಾನೆ. ಆಗ ರಾಮ್ ಹೇಳಿದ್ದನ್ನ ಕೇಳಿ ರಾಜುಗೆ ಕೂಡ ಸೀತಾ ಮೇಲೆ ತುಂಬಾನೇ ಕೋಪ ಬರುತ್ತೆ. ಆದ್ರೆ ಮತ್ತೊಂದ್ ಕಡೆ ಸೀತಾ ಹಾಗ್ ಮಾಡೋದಿಲ್ಲ ಅಂತ ಕೂಡ ಅನಿಸ್ತಾ ಇರತ್ತೆ. ರಾಮ್ ಬೇಸರದಿಂದ ರಾಜು ಭುಜದ ಮೇಲೆ ತಲೆ ಇಟ್ಟು ನಿದ್ರೆ ಮಾಡ್ತಾನೆ. ರಾಜುಗೆ ಕೂಡ ರಾಮ್ ದುಃಖವನ್ನ ನೋಡಿ ಕಣ್ಣೀರು ಬರುತ್ತೆ. ರಾಮ್ ತಲೆಯನ್ನ ನೇವರ್ಸಿ ಅವನನ್ನ ಎಪ್ಸಿ ಹಾಸಿಗೆ ಮೇಲೆ ಮಲಗಿಸಿ ಬ್ಲಾಂಕೆಟ್ ಹೊಚ್ಚಿ AC ಆನ್ ಮಾಡಿ ತಾನು ಕೂಡ ರಾಮ್ ಪಕ್ಕದಲ್ಲೇ ಮಲಗ್ತಾನೆ ರಾಜು. ಅಲ್ಲಿ ಸೀತಾ ರಮ್ಯಾ ಜೊತೆಗೆ ರಮ್ಯಾ ಅವ್ರ ಮನೆಗೆ ಹೋಗ್ತಾಳೆ. ತಾನು ತುಂಬಾ ದುಃಖದಲ್ಲಿದ್ರು ಕೂಡ ಹೊರಗಡೆ ನಗ್ತಾ ಎಲ್ರನ್ನ ಭೇಟಿ ಆಗ್ತಾಳೆ. ಎಲ್ರು ಸೀತಾಳನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಮೊದಲನೇ ದಿನ ಸಂಪೂರ್ಣವಾಗಿ ಶಾಪಿಂಗ್ ಮಾಡ್ತಾ ಕಳೀತಾರೆ. ಮಾರನೇ ದಿನ ಸ್ನೇಹಿತರಿಗೆ ಮತ್ತೆ ಕುಟುಂಬ ಸದಸ್ಯರಿಗೆ ಕಾರ್ಡ್ಗಳನ್ನ ಕೊಡ್ತಾರೆ. ಮೂರನೇ ದಿನ ಹಳದಿ ಶಾಸ್ತ್ರ, ರಮ್ಯಾ ಅವಳನ್ನ ಮದುವೆಗೆ ರೆಡಿ ಮಾಡ್ತಾರೆ. ಹಾಗೆ ಇನ್ನೊಂದು ದಿನ ಮೆಹಂದಿ ಫಂಕ್ಷನ್ ಕೂಡ ಮಾಡ್ತಾರೆ. ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸೀತಾಳೆ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರ್ತಾಳೆ. ಸೀತಾ ನಗ್ತಾ ಎಲ್ರ ಜೊತೆಗೂ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಸಹಾಯ ಮಾಡ್ತಾಳೆ. ಮದ್ವೆ ಸಮಯ ಹತ್ರ ಆಗ್ತಾ ಇದ್ದಂತೆ ಸೀತಾ ಮನಸ್ಸು ತುಂಬಾ ಭಾರವಾಗ್ತಾ ಇರುತ್ತೆ. ಕಣ್ಣಲ್ಲಿ ನೀರು ಬರೋಕೆ ಸಿದ್ಧವಾಗಿದೆ. ಪುರೋಹಿತರು ಮದ್ವೆ ಹೆಣ್ಣನ್ನ ಕರೆತನ್ನಿ ಅಂತ ಹೇಳಿದಾಗ ತುಂಬಾನೇ ನಿಯಂತ್ರಣ ಮಾಡಿಕೊಂಡು ರಮ್ಯಾಳನ್ನ ಮಂಟಪಕ್ಕೆ ಕರೆತಂದು ವರನ ಎದುರಿನಲ್ಲಿ ಕೂರಿಸ್ತಾಳೆ. ಅಂತರ್ಪಟ ಅಡ್ಡವಾಗಿರೋದ್ರಿಂದ ಸೀತಾಗೆ ಹುಡುಗ ಕಾಣಿಸೋದಿಲ್ಲ. ರಮ್ಯಾಳನ್ನ ಕೂರಿಸಿ ತಾನು ಒಂದು ಬದಿಗೆ ಬಂದು ನಿಂತ್ಕೊಳ್ತಾಳೆ ಸೀತಾ. ಸೀತಾ ಕಣ್ಣಲ್ಲಿ ನೀರು ಬರ್ತಾ ಇದೆ. ಈ ಸಮಯದಲ್ಲಿ ಅಂತರ್ಪಟ ಸರಿದಾಗ ಸೀತಾ ಅಕಸ್ಮಾತ್ ಆಗಿ ಆ ಕಡೆ ತಿರುಗಿ ಅವನನ್ನ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಅಲ್ಲಿರೋನು ರಾಮ್ ಅಲ್ಲ, ಬೇರೆ ಯಾರೋ. ಸೀತಾಗೆ ಎಲ್ಲವೂ ಗೊಂದಲ ಆಗತ್ತೆ. ಅಂದ್ರೆ ಆ ದಿನ ರಮ್ಯಾ ತೋರಿಸ್ತವನು ಇವನಾ? ನಾನು ತಪ್ಪಾಗಿ ಆ ರಾಮನ್ನ ನೋಡದ್ನ? ಆದ್ರೂ ರಮ್ಯಾ ಆ ಸಮಯದಲ್ಲಿ ಅವನ್ ಫೋಟೋನ ನನ್ಗೆ ಕಳ್ಸಿದ್ಲು ಅಲ್ವಾ ಅಂತ ತನ್ನ ಫೋನ್ನಲ್ಲಿ ಇರೋ ರಮ್ಯಾ ಕಳ್ಸಿದ ಫೋಟೋಗಳನ್ನ ನೋಡ್ತಾಳೆ ಸೀತಾ. ಅದು ತನ್ನ ರಾಮ್ ಅಲ್ಲ, ಅದು ರಮ್ಯಾ ಮದ್ವೆ ಆಗ್ಬೇಕಿದ್ದ ರಾಮ್. ಅಂದ್ರೆ ಇಬ್ರು ಬೇರೆ ಬೇರೆನಾ? ಛೆ, ಎಷ್ಟು ಅಜ್ಞಾನದ ಕೆಲಸ ಮಾಡಿದ್ಯೆ ಸೀತಾ. ಆ ದಿನವೇ ರಮ್ಯಾ ಕಳಿಸಿದ ಫೋಟೋಗಳನ್ನ ನೋಡಿದ್ರೆ ನೀನು ಇಷ್ಟು ದುಃಖ ಪಡೋ ಹಾಗೆ ಇರ್ಲಿಲ್ವಲ್ಲ ಅಂತ ತನ್ನನ್ನ ತಾನು ಬೈದ್ಕೊಂಡು ಸಂತೋಷದಿಂದ ರಾಮ್ ಪ್ರೊಫೈಲ್ನ ಓಪನ್ ಮಾಡಿ ಅವನ ಫೋಟೋಗೆ ಬಲವಾಗಿ ಮುತ್ತು ಕೊಟ್ಟು ಆ ಫೋಟೋವನ್ನೇ ನೋಡ್ತಾ ಇರ್ತಾಳೆ ಸೀತಾ. ನಿಜವಾಗಿಯೂ ನೀನು ನನ್ನವನೇ ರಾಮ್. ನನ್ನ ಮೂರ್ಖತನದಿಂದ ನಿನ್ನನ್ನ ಎಷ್ಟು ದುಃಖ ಪಡುವಂತೆ ಮಾಡಿದೆ ಅಲ್ವಾ? ನಿಜವಾಗಿಯೂ ನನ್ನನ್ನ ಕ್ಷಮಿಸು. ಇನ್ನೊಮ್ಮೆ ಹೀಗಾಗದೆ ಇರೋ ಹಾಗೆ ಜಾಗರೂಕತೆಯಿಂದ ನೋಡ್ಕೊಳ್ತೀನಿ ಅಂತ ಫೋನಲ್ಲಿರೋ ರಾಮ್ ಫೋಟೋವನ್ನ ನೋಡಿ ಮಾತಾಡ್ತಾ ಇರ್ತಾಳೆ ಸೀತಾ. ಇಲ್ಲಿವರೆಗೆ ಮದುವೆಯನ್ನ ಎಂಜಾಯ್ ಮಾಡಲಿಲ್ಲ ಅಂತ
ಮಂಟಪದ ಬಳಿ ಹೋಗಿ ರಮ್ಯಾ ಮತ್ತೆ ಆ ರಾಮ್ ಅವರ ಜೊತೆ ತುಂಬಾನೇ ಹ್ಯಾಪಿಯಾಗಿ ಕಳೀತಾಳೆ ಸೀತಾ. ಹೀಗೆ ಮದ್ವೆ ಕಾರ್ಯಕ್ರಮಗಳನ್ನ ಎಲ್ಲವನ್ನ ಮುಗಿಸಿ ರಮ್ಯಾಗೆ ತಾನು ಹೊರಡ್ತಾ ಇದ್ದೀನಿ ಅಂತ ಹೇಳಿ ರಾಮ್ನನ್ನ ನೋಡೋಕೆ ತುಂಬಾ ಖುಷಿಯಾಗಿ ಹೊರಡ್ತಾಳೆ ಸೀತಾ. ಸೀತಾ ಮನೆಗ್ ಬಂದು ತಾನು ಮದ್ವೆಯಲ್ಲಿ ಹೇಗೆಲ್ಲ ಎಂಜಾಯ್ ಮಾಡ್ದೆ ಅನ್ನೋದನ್ನ ತನ್ನ ಅಮ್ಮ ಮತ್ತೆ ಅಪ್ಪನಿಗೆ ಹೇಳ್ತಾಳೆ. ಅವರು ಕೂಡ ಸೀತಾ ಹೇಳೋದನ್ನ ಕೇಳ್ತಾ ಸೀತಾ ಮದುವೆಯ ಕನಸು ಕಾಣ್ತಾರೆ. ಹೀಗೆ ಆ ದಿನ ಕೂಡ ಮುಗಿಯುತ್ತೆ. ಮಾರನೇ ದಿನ ಸೀತಾ ಪ್ರತಿದಿನಕ್ಕಿಂತ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಕಲ್ಯಾಣನ್ನ ನೋಡೋಕೆ ಬೇಗನೆ ಆಸ್ಪತ್ರೆ ಕಡೆಗೆ ಹೊರಡ್ತಾಳೆ. ಆಸ್ಪತ್ರೆಗೆ ಹೋಗಿ ತುಂಬಾ ಸಮಯ ರಾಮ್ ಅಂದ್ರೆ ಕಲ್ಯಾಣ್ಗೋಸ್ಕರ ಕಾಯ್ತಾಳೆ. ಆದ್ರೆ ಅವನು ಬರೋದೇ ಇಲ್ಲ. ಹೀಗೆ ಒಂದು ವಾರದವರೆಗೂ ಕಲ್ಯಾಣ್ನನ್ನ ಕಾಯ್ತಾನೆ ಇರ್ತಾಳೆ ಸೀತಾ. ಆದ್ರೆ ಈ ಒಂದು ವಾರದಲ್ಲಿ ಒಂದು ದಿನವೂ ಕಲ್ಯಾಣ್ ಅವಳಿಗೆ ಕಾಣಿಸೋದೇ ಇಲ್ಲ. ಬಹಳ ಬಾರಿ ಕಲ್ಯಾಣ್ಗೆ ಕಾಲ್ ಮಾಡೋಣ ಅಂತ ಅನ್ಕೊಳ್ತಾಳೆ. ಆದ್ರೆ ಅವನು ಕಾಲ್ ರಿಸೀವ್ ಮಾಡಿ ನೀನ್ ಯಾರು ಅಂತ ಕೇಳ್ಬಿಟ್ರೆ, ಒಂದ್ ವೇಳೆ ಅವನು ಹೇಳಿದ ನಂತರ ನನ್ಗೆ ನೀನು ಯಾರು ಅನ್ನೋದೇ ನೆನ್ಪಿಲ್ಲ ಅಂತ ಹೇಳ್ಬಿಟ್ರೆ ಅದನ್ನ ನಾನು ಸಹಿಸೋದಿಲ್ಲ ಅಂತ ಅನ್ಕೊಂಡು ಫೋನ್ ಕೂಡ ಮಾಡೋಕ್ ಹೋಗೋದಿಲ್ಲ ಸೀತಾ. ಈ ನಡುವೆ ಸೀತಾ ಅವರ ತಂದೆ ಸೀತಾಗೋಸ್ಕರ ಒಂದು ಸಂಬಂಧವನ್ನ ನೋಡ್ತಾರೆ. ಸೀತಾ ಮದ್ವೆ ಮಾಡ್ಕೊಳ್ಳೋಕೆ ಇಷ್ಟ ಪಡೋದಿಲ್ಲ. ಅದಕ್ಕೆ ಕಾರಣ ಅವಳ ಮನಸ್ಸಲ್ಲಿ ರಾಮ್ ಇದ್ದಾನೆ. ಹೀಗೆ ಮನಸ್ಸಲ್ಲಿ ಒಬ್ರನ್ನ ಇಟ್ಕೊಂಡು ಮದ್ವೆಯನ್ನ ಬೇರೆ ಯಾರನ್ನಾದ್ರೂ ಮಾಡ್ಕೊಳ್ಳೋದು ಸೀತಾಗೆ ಇಷ್ಟ ಆಗೋದಿಲ್ಲ. ಸೀತಾ ಅವ್ರ ಅಪ್ಪನಿಗೆ ಈಗ್ಲೇ ಮದ್ವೆ ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಬಲವಂತ ಏನು ಮಾಡೋದಿಲ್ಲ. ಒಂದ್ಸಲ ಹುಡುಗನನ್ನ ನೋಡು, ಇಷ್ಟ ಆದ್ರೆ ಸರಿ, ಇಲ್ಲಾಂದ್ರೆ ಬೇಡ ಅಂತ ಹೇಳೋಣ ಅಂತ ಹೇಳ್ತಾರೆ. ಸೀತಾ ಕೂಡ ತನ್ನ ಅಪ್ಪನಿಗೆ ನೋವು ಕೊಡೋಕೆ ಇಷ್ಟ ಪಡೋದಿಲ್ಲ. ಸರಿ ಅಂತ ಒಪ್ಕೋತಾಳೆ. ಅವರ ಅಪ್ಪ ಸಂತೋಷದಿಂದ ಸೀತಾ ತಲೆಯನ್ನ ನೇವರಿಸಿ ಹುಡುಗನ ಕಡೆಯವ್ರಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡೋಕೆ ಹೋಗ್ತಾರೆ. ಸೀತಾ ಅವರ ಮುಖದಲ್ಲಿ ಕಾಣಿಸ್ತಾ ಇರೋ ಸಂತೋಷವನ್ನ ನೋಡಿ ಅವಳಿಗೆ ಅಪರಾಧಿ ಭಾವನೆ ಉಂಟಾಗತ್ತೆ. ಯಾಕೆ ಅಂದ್ರೆ ಅವಳು ಅವರನ್ನ ಮೋಸ ಮಾಡ್ತಿದ್ದಾಳೆ ಅನ್ನೋ ಭಾವ ಅವಳಲ್ಲಿ ಮೂಡಿತು. ತನ್ನ ರೂಮ್ಗೆ ಹೋಗಿ ಫೋನಲ್ಲಿ ಇರೋ ಕಲ್ಯಾಣ್ ಫೋಟೋವನ್ನ ನೋಡ್ತಾ, ಯಾಕ್ ರಾಮ್ ನನ್ ಜೀವನಕ್ಕೆ ಬಂದೆ, ನೀನೇ ನನ್ನ ಸರ್ವಸ್ವ ಅನ್ಕೊಂಡಿದ್ದೆ, ಈ ನಡುವೆ ಏನೋ ತಪ್ಪು ಅರ್ಥದಿಂದ ನನ್ನಿಂದ ದೂರವಾಗಿದ್ಯಾ, ಮತ್ತೆ ನಿನಗಾಗಿ ನಾನು ಬಂದ್ರೆ ನೀನು ನನಗೆ ಕಾಣಿಸ್ತಾ ಇಲ್ಲ, ಯಾಕ್ ರಾಮ್ ಅಂತ ಫೋಟೋವನ್ನ ನೋಡ್ತಾ ಅಳ್ತಾ ಯೋಚಿಸ್ತಿರ್ತಾಳೆ ಸೀತಾ. ಆಗ ಸೀತಾ ರೂಮ್ಗೆ ಬರ್ತಾ ಇದ್ದ ಧೀರಜ್ ಅವಳ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾನೆ. ತುಂಬಾ ದುಃಖದಿಂದ ಅಲ್ಲಿಂದ ತನ್ನ ರೂಮಿಗೆ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಮತ್ತೆ ಸೀತಾ ರೂಮಿಗೆ ಬಂದ್ ನೋಡ್ತಾನೆ. ಸೀತಾ ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ. ಧೀರಜ್ ಸೀತಾಳನ್ನ ಸರಿಯಾಗಿ ಮಲಗಿಸಿ ಅವಳ ಕೈಯಲ್ಲಿ ಇರೋ ಫೋನ್ ತೆಗೆದು ನೋಡ್ತಾನೆ. ಅದರಲ್ಲಿ ಸುಂದರವಾಗಿ ನಗ್ತಾ ಇರೋ ಕಲ್ಯಾಣ್ ಫೋಟೋವನ್ನ ನೋಡ್ತಾನೆ. ಆ ರಾತ್ರಿ ಸೀತಾಳನ್ನ ಡ್ರಾಪ್ ಮಾಡಿದ ವ್ಯಕ್ತಿ ಅಂತ ಅವನಿಗೆ ನೆನಪಾಗತ್ತೆ. ಆದ್ರೆ ಅವ್ರಿಬ್ರ ನಡುವೆ ಏನಾಯ್ತು ಅನ್ನೋದು ಅವನಿಗೆ ಅರ್ಥ ಆಗೋಲ್ಲ. ಆ ಫೋನ್ ಅನ್ನ ಪಕ್ಕದ ಟೇಬಲ್ ಮೇಲೆ ಇಟ್ಟು ಲೈಟ್ ಆಫ್ ಮಾಡಿ ತನ್ನ ರೂಮಿಗೆ ಹೋಗ್ತಾನೆ ಧೀರಜ್. ಮಾರನೇ ದಿನ ಸೀತಾ ಇದ್ದಾಗ ಮನೆ ತುಂಬಾ ಗದ್ದಲವಾಗಿರುತ್ತೆ. ಆಗ ಅವಳಿಗೆ ನೆನಪಾಗತ್ತೆ, ಈ ದಿನ ಅವಳನ್ನ ನೋಡೋಕೆ ಹುಡುಗ ಬರ್ತಾ ಇದ್ದಾನೆ ಅಂತ. ಮನಸ್ಸಲ್ಲಿರೋ ದುಃಖವು ಕಣ್ಣೀರಿನ ರೂಪದಲ್ಲಿ ಹೊರಬರುತ್ತೆ. ಈ ನಡುವೆ ಯಾರೋ ಬರ್ತಿದ್ದಾರೆ ಅಂತ ಅನ್ಸಿದ ತಕ್ಷಣವೇ ಎದ್ದು ವಾಶ್ರೂಮ್ಗೆ ಹೋಗ್ತಾಳೆ ಸೀತಾ. ಸೀತಾ ಫ್ರೆಶ್ ಆಗಿ ಬಂದಾಗ ಅವಳ ತಾಯಿ ಅವಳಿಗೆ ಸೀರೆ ಮತ್ತೆ ಅದಕ್ಕೆ ಹೊಂದುವಂತ ಒಡವೆಗಳನ್ನ ಅರೇಂಜ್ ಮಾಡ್ತಾರೆ. ಸೀತಾ ಏನು ಮಾತಾಡದೆ ಆ ಸೀರೆ ಹುಟ್ಟು ಆಭರಣಗಳನ್ನ ಹಾಕೊಂಡು ಸರಳವಾಗಿ ಸಿದ್ಧವಾಗ್ತಾಳೆ. ಆದ್ರೆ ನೋಡೋಕೆ ತುಂಬಾ ಸುಂದರವಾಗಿ ಕಾಣ್ತಿದ್ದಾಳೆ. ಈ ನಡುವೆ ಹುಡುಗನ ಕಡೆಯವರು ಬರೋದ್ರಿಂದ ಅಷ್ಟ್ರವರೆಗೆ ಧೈರ್ಯವಾಗಿದ್ದ ಸೀತಾಗೆ ಒಮ್ಮೆಲೆ ಟೆನ್ಷನ್ ಶುರುವಾಗುತ್ತೆ. ಈ ನಡುವೆ ಹುಡುಗಿಯನ್ನ ತಂದು ಕೂರ್ಸಿ ಅಂತ ಹೇಳಿದಾಗ ಸೀತಾಳನ್ನ ಕರ್ಕೊಂಡ್ ಬಂದು ಅವ್ರ ಮುಂದೆ ಕೂರಿಸ್ತಾರೆ. ಸೀತಾಗೆ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ. ಆದ್ರೆ ಅವರು ಕೇಳೋ ಪ್ರಶ್ನೆಗಳಿಗೆ ಸೀತಾ ನಗ್ತಾನೆ ಉತ್ತರಿಸ್ತಾ ಇರ್ತಾಳೆ. ಅಲ್ಲಿ ಇರೋ ಎಲ್ರಿಗೂ ಸೀತಾ ತುಂಬಾ ಇಷ್ಟ ಆಗ್ತಾಳೆ. ಆಗ ಮದ್ವೆ ಹುಡುಗ ಮತ್ತೆ ಹುಡುಗಿ ಒಬ್ರನ್ನೊಬ್ರು ನೋಡ್ಕೊಳ್ಳಿ ಅಂತ ಹೇಳಿದಾಗ ಸೀತಾಗೆ ಇಷ್ಟವಿಲ್ದಿದ್ರು ಅವಳ ತಂದೆ ದುಃಖ ಪಡ್ತಾರೆ ಅಂತ ನಿಧಾನವಾಗಿ ತಲೆ ಎತ್ತಿ ನೋಡ್ತಾಳೆ ಅಷ್ಟೇ. ಅವಳ ಕಣ್ಣಲ್ಲಿ ಸಂತೋಷದಿಂದ ಕಣ್ಣೀರು ಬರುತ್ತೆ. ಹಾಗೆಯೇ ನೋಡ್ತಾನೆ ಇರ್ತಾಳೆ. ಇದು ಕನ್ಸೋ ಅಥವಾ ನಿಜವೋ ಏನು ಅರ್ಥ ಆಗೋದಿಲ್ಲ. ಆದ್ರೆ ಎಲ್ಲಿ ಕಣ್ಣು ಮಿಟುಕಿಸ್ಬಿಟ್ರೆ ಇದು ಎಲ್ಲಿ ಕನ್ಸಾಗ್ಬಿಡುತ್ತೋ ಅಂತ ಕಣ್ಣು ಮಿಟುಕ್ಸೋದನ್ನ ಕೂಡ ಮರೆತು ನೋಡ್ತಾನೆ ಇರ್ತಾಳೆ. ಯಾಕೆಂದ್ರೆ ಅವಳ ಎದುರಿನಲ್ಲಿ ಇರೋದು ಬೇರೆ ಯಾರು ಅಲ್ಲ, ರಾಮ್, ಅವಳ ರಾಮ್. ಇಷ್ಟಕ್ಕೂ ಕಲ್ಯಾಣ್ ಹೇಗೆ ಅಲ್ಲಿಗೆ ಬಂದ ಅಂತ ನಿಮ್ ಡೌಟ್ ಅಲ್ವಾ? ಅಸ್ಲಿಗೆ ಏನಾಯ್ತು ಅಂದ್ರೆ ರಾಮ್ ತಂದೆ ಮತ್ತೆ ಸೀತಾ ತಂದೆ ಇಬ್ರು ಫ್ರೆಂಡ್ಸು. ಒಂದ್ ಫಂಕ್ಷನ್ ಅಲ್ಲಿ ರಾಮ್ ಮತ್ತೆ ಸೀತಾ ಬಗ್ಗೆ ಚರ್ಚೆ ಮಾಡಿ
ಇಬ್ರಿಗೂ ಮದ್ವೆ ಮಾಡೋಣ ಅಂತ ಅನ್ಕೊಳ್ತಾರೆ. ಆದ್ರೆ ಆ ಸಮಯದಲ್ಲಿ ಸೀತಾ ಊರಿಗೆ ಹೋಗಿದ್ರಿಂದ ಬಂದ ತಕ್ಷಣ ಈ ಮದ್ವೆ ವ್ಯವಸ್ಥೆ ಮಾಡಿರ್ತಾರೆ. ಆದ್ರೆ ರಾಮ್ ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಲ್ಲ. ಜಸ್ಟ್ ನೋಡಿ ಇಷ್ಟ ಇಲ್ಲ ಅಂತ ಹೇಳ್ಬೇಕು ಅನ್ಕೊಂಡವನು. ಆದ್ರೆ ಅವರು ಸೀತಾ ಮನೆಗೆ ಬಂದಿರೋದನ್ನ ನೋಡಿ ಆ ಮದ್ವೆ ಹುಡುಗಿ ಸೀತಾನೆ ಅಂತ ಅನ್ಸುತ್ತೆ. ಒಳಗಡೆ ಬಂದ ನಂತರ ಅಲ್ಲಿರೋ ಫೋಟೋಗಳನ್ನ ನೋಡಿ ಮದ್ವೆ ಹುಡುಗಿ ಸೀತಾ ಅನ್ನೋದು ಅರ್ಥ ಆಗತ್ತೆ. ಹಾಗೆ ತಕ್ಷಣವೇ ಸೀತಾಳ ರಮ್ಯಾ ನೆನಪಿಗೆ ಬಂದು, ಅಂದ್ರೆ ಮದ್ವೆ ಆಗಿದ್ದು ರಮ್ಯಂಗ ಅಂತ ಅನ್ಕೊಂಡು ತಾನು ಎಷ್ಟು ತಪ್ಪು ಮಾಡಿದೀನಿ ಅಂತ ಅನ್ಕೊಳ್ತಾನೆ ರಾಮ್. ಸೀತಾ ಮತ್ತೆ ರಾಮ್ ಇಬ್ರಿಗೂ ಅವರ ಅಭಿಪ್ರಾಯಗಳನ್ನ ಕೇಳ್ತಾರೆ. ಇಬ್ರು ಅವರ ಪೋಷಕರಿಗೆ ಇಷ್ಟ ಅಂತಾನೆ ಹೇಳೋದ್ರಿಂದ ಆ ದಿನವೇ ಎಂಗೇಜ್ಮೆಂಟ್ ಕೂಡ ಮಾಡ್ತಾರೆ. ಹಾಗೆ ಒಂದು ವಾರದಲ್ಲೇ ಮದುವೆ ವ್ಯವಸ್ಥೆ ಕೂಡ ಮಾಡ್ತಾರೆ. ಆದ್ರೆ ಸೀತಾ ಮತ್ತೆ ರಾಮ್ ಒಬ್ರೊಂದಿಗೆ ಒಬ್ರು ಮಾತೇ ಆಡಿರೋದಿಲ್ಲ. ನಂತರ ಸೀತಾ ರಾಮ್ ಮದುವೆ ಕೂಡ ಆಗತ್ತೆ. ಮುಂದೆ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ಇಲ್ಲಿ ಧೀರಜ್ ಕಲ್ಯಾಣ್ಗೆ, ಅಲ್ಲಿ ಸೀತಾ ರಮ್ಯಾಗೆ ಹೇಳ್ತಿರ್ತಾರೆ. ಆಗ ರಮ್ಯಾ, ಅಯ್ಯೋ ನನ್ನಿಂದ ಇಷ್ಟೆಲ್ಲ ಆಯ್ತಾ, ಅಸ್ಲಿಗೆ ನನ್ಗೆ ಇದೆಲ್ಲ ಗೊತ್ತೇ ಆಗ್ಲಿಲ್ವಲ್ಲ, ಆದ್ರೂ ಕ್ಷಮ್ಸು ಸೀತಾ, ನನ್ನಿಂದ ನೀನು ತುಂಬಾ ನೋವು ಅನುಭವಿಸಿದ್ಯಾ ಅಂತ ಸೀತಾ ಕೈ ಹಿಡಿದು ಸಾರಿ ಕೇಳ್ತಾಳೆ ರಮ್ಯಾ. ಆಗ ಸೀತಾ, ಅಯ್ಯೋ ರಮ್ಯಾ, ನೀನ್ ಯಾಕೆ ಸಾರಿ ಕೇಳೋದು, ಇದ್ರಲ್ಲಿ ನಿನ್ ತಪ್ಪೇನಿದೆ, ಏನಾದ್ರೂ ತಪ್ಪಿದ್ರೆ ಅದು ನಂದು, ನೀನು ಹುಡುಗನನ್ನ ತೋರಿಸ್ದಾಗ ನಾನು ಸರಿಯಾಗಿ ನೋಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಾಳೆ ಸೀತಾ. ಆಗ ರಮ್ಯಾ, ಒಟ್ನಲ್ಲಿ ನೀನು ಪ್ರೀತಿಸಿದ ರಾಮ್ ನಿನ್ನ ಜೀವನಕ್ಕೆ ಕಲ್ಯಾಣ ಆಗಿ ಬಂದಿದ್ದಾನೆ ಅಂತ ಆಯ್ತು ಅಂತ ನಗ್ತಾ ಕೇಳಿದಾಗ ಅದಕ್ಕೆ ಸೀತಾ ನಾಚ್ತಾ ಹೌದು ಅಂತ ಹೇಳ್ತಾಳೆ. ಆಗ ರಮ್ಯಾ, ಸರಿ, ಆದ್ರೆ ನಾನು ತಕ್ಷಣವೇ ನಮ್ಮ ಅಣ್ಣನನ್ನ ನೋಡ್ಬೇಕು ಬಾಬಾ ಅಂತ ಸೀತಾಳನ್ನ ಕರ್ಕೊಂಡು ಅಲ್ಲ ಎಳ್ಕೊಂಡೆ ಹೋಗ್ತಾಳೆ ರಮ್ಯಾ. ಇತ್ತ ಕಲ್ಯಾಣ್, ಹೌದು ಧೀರಜ್, ನಿನ್ಗೆ ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾನೆ. ಆಗ ಧೀರಜ್, ಅಕ್ಕನೇ ಹೇಳಿದ್ದು ಭಾವ, ನಿಮ್ ಮದ್ವೆ ಮುಂಚಿನ ದಿನ ಅಕ್ಕ ಏನೋ ಒಂದ್ ರೀತಿ ಇದ್ಲು, ಆಗ ನಾನು ಗಮನಿಸಿ ಕೇಳ್ದಾಗ ಇದೆಲ್ಲವನ್ನ ಹೇಳಿದ್ಲು ಅಂತಾನೆ. ಇದನ್ನೆಲ್ಲ ಕೇಳಿದ ರಾಜು, ಕಲ್ಯಾಣ್, ನಿಮ್ಮ ಪ್ರೀತಿ ನಿಜವಾಗಿದೆ, ಇಲ್ದಿದ್ರೆ ಇಷ್ಟೊಂದು ಟ್ವಿಸ್ಟ್ ಗಳ ನಂತರವೂ ನೀವು ಇಬ್ರು ಸೇರಿದಿರಾ ಅಂದ್ರೆ ಅದು ತುಂಬಾನೇ ಗ್ರೇಟ್ ಅಂತಾನೆ. ಕಲ್ಯಾಣ್ ನಗ್ತಾ ರಾಜು ಕಡೆಗೆ ನೋಡ್ತಿರ್ತಾನೆ. ಈ ನಡುವೆ ಡೋರ್ ಸೌಂಡ್ ಆದಾಗ ರಾಜು ಡೋರ್ ಓಪನ್ ಮಾಡ್ತಾನೆ. ಎದುರಿಗೆ ರಮ್ಯಾ ಮತ್ತೆ ಸೀತಾ ನಿಂತಿರೋದನ್ನ ನೋಡಿ ಇಬ್ರನ್ನು ಒಳಗಡೆ ಕರಿತಾನೆ. ಕಲ್ಯಾಣ್ ನಗ್ತಾ ಸೀತಾಳನ್ನೇ ನೋಡ್ತಾ ಇರ್ತಾನೆ. ಕಲ್ಯಾಣ್ನ ಆ ನೋಟಕ್ಕೆ ಸೀತಾ ತಡಬಡಿಸಿ ಹೋಗ್ತಾಳೆ. ಧೀರಜ್ ಸೀತಾಳನ್ನ ನೋಡಿ, ಅಕ್ಕ ಏನಾದ್ರೂ ಬೇಕಾ ಅಂತ ಕೇಳ್ತಾನೆ. ಆಗ ಸೀತಾ, ರಮ್ಯಾ ನಿಮ್ ಭಾವನ್ ಜೊತೆಗೆ ಮಾತಾಡ್ಬೇಕು ಅಂದ್ಲು, ಅದಕ್ಕೋಸ್ಕರ ಕರ್ಕೊಂಡ್ ಬಂದೆ ಅಂತಾಳೆ. ಆಗ ರಮ್ಯಾ ಸೀತಾ ಕಡೆಗೊಮ್ಮೆ ನೋಡಿ, ಹಾ ನೀನಂತೂ ಪರಿಚಯ ಮಾಡ್ಕೊಡೋದಿಲ್ಲ ಬಿಡು, ಅದಕ್ಕೆ ನಾನೇ ಪರಿಚಯ ಮಾಡ್ಕೊಳ್ತೀನಿ ಅಂತ ಕಲ್ಯಾಣ್ ಕಡೆ ತಿರುಗಿ, ಹಾಯ್ ಅಣ್ಣ, ನಾನು ರಮ್ಯಾ, ನಿಮ್ಮ ಹೆಂಡತಿಯ ಬೆಸ್ಟ್ ಫ್ರೆಂಡ್ ಅಂತಾಳೆ. ಆಗ ಕಲ್ಯಾಣ್ ನಗ್ತಾ ರಮ್ಯಾಳನ್ನ ಮಾತಾಡಿಸ್ತಾನೆ. ಆಗ ರಮ್ಯಾ, ಸರಿ ನಂಗೆ ಕೆಲ್ಸ ಇದೆ ಅಂತ ಹೇಳಿ ಧೀರಜ್ ಮತ್ತೆ ರಾಜು ಅವ್ರಿಬ್ರನ್ನ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾಳೆ. ಸೀತಾ ಕೂಡ ಅವ್ರ ಹಿಂದೆಯೇ ಹೋಗೋಕೆ ನೋಡ್ತಿರ್ತಾಳೆ. ಆದ್ರೆ ಕಲ್ಯಾಣ್ ಅವಳ ಕೈ ಹಿಡ್ಕೊಂಡು ಅವನಿಡೆಗೆ ಎಳ್ಕೊಳ್ತಾನೆ. ಅವನ ಈ ನಡೆಯಿಂದ ಕಂಗಾಲಾದ ಸೀತಾ ಎದ್ದು ಹೋಗೋಕೆ ತಯಾರಾಗ್ತಾಳೆ. ಆದ್ರೆ ಕಲ್ಯಾಣ್ ಅವಳನ್ನ ಬಿಗಿಯಾಗಿ ಹಿಡ್ಕೊಳ್ತಾನೆ. ಆಗ ಸೀತಾ ನಿಧಾನವಾಗಿ ಕಲ್ಯಾಣ್ ಭುಜಕ್ಕೆ ಒರಗ್ತಾಳೆ. ಆಗ ಕಲ್ಯಾಣ್ ಮತ್ತೆ ಅವಳನ್ನ ಕರೆದು, ನಿನ್ನಿಂದ ದೂರ ಆಗಿದ್ದಿದ್ರೆ ನಾನು ಸತ್ಯವಾಗಿಯೂ ಬದುಕ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ. ಆಗ ಸೀತಾ ಪ್ರೀತಿಯಿಂದ ಕಲ್ಯಾಣ್ ಕಡೆಗೆ ನೋಡ್ತಾಳೆ. ಜೊತೆಗೆ ನನ್ಗೆ ಉಸಿರಾಡೋಕೆ ಕಷ್ಟ ಆಗ್ತಿದೆ ಅಂತ ಸೀತಾ ಹೇಳ್ತಾಳೆ. ಅದಕ್ಕೆ ಕಲ್ಯಾಣ್, ನೀನು ನನ್ನಿಂದ ದೂರ ಆದ್ರೆ ನನ್ಗೆ ನಿಜವಾಗಿಯೂ ಉಸಿರಾಡೋದು ಕಷ್ಟ ಅಂತ ಹೇಳ್ತಾನೆ. ಸೀತಾ ಪ್ರೀತಿಯಿಂದ ಕಲ್ಯಾಣ್ ಕಡೆಗೆ ನೋಡುವಾಗ ಕಲ್ಯಾಣ್ ತನ್ನ ಪಾಕೆಟ್ ಜೇಬ್ನಿಂದ ಒಂದು ಸ್ಲಿಪ್ ಅನ್ನ ತೆಗೆದುಕೊಳ್ತಾನೆ. ಅದನ್ನ ನೋಡಿ ಸೀತಾಗೆ ಆಶ್ಚರ್ಯ ಆಗತ್ತೆ. ಯಾಕೆ ಅಂದ್ರೆ ಅದು ತಾನು ಕಲ್ಯಾಣನ್ನ ಮೊದಲ ಬಾರಿ ನೋಡಿದ ದಿನ ಊಟದೊಂದಿಗೆ ಒಂದು ಸ್ಲಿಪ್ ಕೊಟ್ಟಿದ್ಲು, ಅದೇ ಇದು ಅಂತ ನೋಡ್ತಿರ್ತಾಳೆ. ಆಗ ಕಲ್ಯಾಣ್, ಓಯ್ ಏನ್ ಹಾಗ್ ನೋಡ್ತಿದ್ಯಾ ಅಂತ ಕೇಳಿದಾಗ ಸೀತಾ, ಇದು ಇನ್ನು ನಿಮ್ ಜೊತೆಗೆ ಇದ್ಯಾ, ನಾನು ನೀವು ಎಸ್ತಿರ್ತೀರೇನೋ ಅನ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಆಗ ಕಲ್ಯಾಣ್, ಆಹಾ ಅಷ್ಟು ಸುಲಭವಾಗಿ ಹೇಗೆ ಎಸಿತೀನಿ ಹೇಳು ಬಂಗಾರ, ನೀನು ನನಗೆ ನೀಡಿದ ಮೊದಲ ಉಡುಗೊರೆ ಇದು, ಹಾಗಿರುವಾಗ ಹೇಗೆಸಿಲಿ ನಾನು ಅಂತ ಕೇಳ್ತಾನೆ ಕಲ್ಯಾಣ್. ಆಗ ಸೀತಾ, ನಿಜವಾಗಿಯೂ ಅದರಲ್ಲಿ ಏನ್ ಬರ್ದಿದೆ ಅನ್ನೋದು ನಿಮ್ಗೆ ಗೊತ್ತಾಯ್ತಾ ಅಂತ ಕೇಳ್ತಾಳೆ. ಆಗ ಕಲ್ಯಾಣ್, ಯಾಕೆ ಗೊತ್ತಿಲ್ಲ, ನೀನು ಬರ್ದಿರೋದು ನೀವು ಸೂಪರ್ ಹೀರೋ ಅಂತ ಸರಿನಾ ಅಂತ ಕೇಳ್ತಾನೆ. ಸೀತಾ ಆಶ್ಚರ್ಯವಾಗಿ, ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾಳೆ.
ಅದಕ್ಕೆ ಕಲ್ಯಾಣ್ ನಗ್ತಾ, ಕಾಲೇಜಲ್ಲಿದ್ದಾಗ ಫ್ರೆಂಚ್ ಕಲ್ತಿದ್ದೆ ನಾನು, ಅದು ಹೀಗೆ ಉಪಯೋಗ ಆಯ್ತು ಅಂತ ಹೇಳ್ತಾನೆ. ಸೀತಾ ಫ್ರೆಂಚ್ ಲ್ಯಾಂಗ್ವೇಜ್ನಲ್ಲಿ ನೀವು ಸೂಪರ್ ಹೀರೋ ಅಂತ ಆ ಸ್ಲಿಪ್ನಲ್ಲಿ ಬರ್ದಿರ್ತಾಳೆ. ಸೀತಾ ನಗ್ತಾ, ನಾನು ನಿಮ್ಗೆ ತುಂಬಾ ದುಃಖ ಕೊಟ್ಬಿಟ್ಟೆ ಅಲ್ವಾ, ಕ್ಷಮಿಸಿ ಅಂತ ಕೇಳ್ತಾಳೆ. ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅದನ್ನು ನೋಡಿದ ಕಲ್ಯಾಣ್, ನನ್ ಮನ್ಸಿಗೆ ಕಷ್ಟ ಆಗುತ್ತೆ ಸೀತಾ ನೀನು ಅತ್ರೆ ಅಂತ ಸೀತಾ ಕಣ್ಣೀರನ್ನ ಒರೆಸ್ತಾ, ಪ್ಲೀಸ್ ಸೀತಾ ಅಳಬೇಡ, ನೀನು ಅಳೋದನ್ನ ನಾನು ನೋಡ್ಲಾರೆ, ನಡೆದಿದ್ರಲ್ಲಿ ನೀನ್ ತಪ್ಪೇನೂ ಇಲ್ಲ, ಇದು ಕೇವಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಷ್ಟೇ, ನಾನು ಕೂಡ ನಿನ್ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನಾನೊಂದ್ಸಲ ನಿನ್ನನ್ನ ಭೇಟಿ ಆಗಿದ್ರೆ ನಮ್ಮ ಮಧ್ಯದಲ್ಲಿ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ ಕಲ್ಯಾಣ್. ಆಗ ಸೀತಾ, ಅಯ್ಯೋ ಹಾಗೆ ಹೇಳ್ಬೇಡಿ, ನಾನೇ ನಿಮ್ಮನ್ನ ಭೇಟಿ ಆಗೋಕೆ ಬಿಡ್ಲಿಲ್ಲ, ಆದ್ರಿಂದ ನಾನೇ ತಪ್ಪು ಮಾಡ್ದವಳು ಅಂತಾಳೆ. ಆಗ ಕಲ್ಯಾಣ್, ಸರಿ ಇಬ್ರದು ತಪ್ಪಿದೆ, ಇನ್ನು ಈ ವಿಷಯವನ್ನ ನಮ್ ನಡುವೆ ತರುವಂತಿಲ್ಲ ಸರಿನಾ ಅಂತ ಹೇಳ್ತಾನೆ. ಅದಕ್ಕೆ ಸೀತಾ ಸರಿ ಅಂತ ಉತ್ತರಿಸ್ತಾಳೆ. ಕಲ್ಯಾಣ್ ಸೀತಾ ಹಣೆಗೆ ಮುತ್ತಿಡ್ತಾನೆ. ಸೀತಾ ಕಲ್ಯಾಣ್ನ ಎದೆಗೆ ಒರಗ್ತಾಳೆ. ಹೊರಗಡೆಯಿಂದ ಇದನ್ನ ನೋಡ್ತಾ ಇದ್ದ ರಾಜು, ಧೀರಜ್, ರಮ್ಯಾ ತುಂಬಾ ಸಂತೋಷ ಪಡ್ತಾರೆ. ಅವರನ್ನ ಡಿಸ್ಟರ್ಬ್ ಮಾಡದೆ ಬಾಗ್ಲು ಹಾಕೊಂಡು ಉಳಿದವರಿದ್ದಲ್ಲಿಗೆ ಹೋಗ್ತಾರೆ ಆ 3 ಜನ. ಸೀತಾ ಮತ್ತೆ ಕಲ್ಯಾಣ್ ಅವರ ಪರಿಚಯದಿಂದ ಇಂದಿನವರೆಗೆ ಏನೆಲ್ಲ ವಿಷಯಗಳು ನಡೆದ್ವು ಅನ್ನೋದನ್ನ ಹೇಳ್ಕೊಳ್ತಾ, ಅವರ ಪ್ರೀತಿಯ ಕಥೆಯು ಹೇಗೆ ಪ್ರಾರಂಭ ಆಯ್ತು ಅನ್ನೋದನ್ನ ನೆನಪಿಸ್ಕೊಳ್ತಾ ಆ ಕ್ಷಣಗಳನ್ನ ಆನಂದಿಸ್ತಾರೆ. ಹೀಗೆ ಸೀತಾ ಮತ್ತೆ ಕಲ್ಯಾಣ್ ರಾಮ್ನ ಮದುವೆ ಆಯ್ತು. ಅವರಿಬ್ಬರ ಸಂತೋಷದ ಜೀವನ ಆರಂಭ ಆಯ್ತು. ಕತೆ ಇಲ್ಲಿಗೆ ಮುಗೀತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಜೊತೆ ಕಮೆಂಟ್ ಕೂಡ ಮಾಡಿ.